ಅದೇ ಅಣ್ಣ ನಮ್ಮ ಮನೇನು ಬಿಟ್ಟೋದ್ನಲ್ಲ ಗಂಡ. ಅಂದ್ರೆ ಹ್ಮ್ ಹೇಳಿ ಹೇಳಿ ನೀವು ಹೇಳಿ. ಹೇಳಣ್ಣ ನಾನು ಹೇಳ್ತೀನಿ. ನೀನ್ ಇದ್ರದ್ದು ಲವ್ ಮ್ಯಾರೇಜ್ ಅಲ್ವಾ? ಹೌದಣ್ಣ. ಎಷ್ಟು ವರ್ಷದಿಂದ ಲವ್ ಮಾಡಿದ್ರಿ? ನಾವು 4 ವರ್ಷ ಇಷ್ಟಪಟ್ಟಿದ್ದೀವಿ ಇಬ್ಬರು. ಅವ್ರು ಹೇಗ್ ಪರಿಚಯ ನಿಮ್ಗೆ? ನಮ್ಮ ಮನೆಗ್ ಬರ್ತಿದ್ರಣ್ಣ, ನಮ್ಮ ಅಣ್ಣ ಫಸ್ಟಿಗೆ ಬರ್ತಿದ್ನಲ್ಲ. ನಿಮ್ಮ ನೀವು ಎಷ್ಟು ಜನ ಮಕ್ಕಳು? ನಮ್ಮ ತಾಯಿಗೆ ನಾವು 4 ಜನ ಮಕ್ಕಳು. ನಿಮ್ ತಾಯಿಗೆ ನೀವು 4 ಜನ. ಎಷ್ಟು ಜನ ಮಕ್ಕಳು? ಗಂಡ್ ಮಕ್ಳು? ಇಬ್ಬರು ಗಂಡ್ ಮಕ್ಳು, ಇಬ್ಬರು ಹೆಣ್ಮಕ್ಳು. ಓಕೆ. ಹೇಳಮ್ಮ. ಹಲೋ. ಹೇಳಪ್ಪ. ಅದೇ ಅಣ್ಣ ಇವಾಗ ತಾಯಿ ಮನೆ ಬಂದ್ ಸೇರ್ಕೊಂಡ ನಾನು. ಓಕೆ, ಅದ್ ಮಾತಾಡ್ತೀನಿ ಅದ್ರ ಬಗ್ಗೆ. ಸೊ ನೀವಿಬ್ರು ನಿಮ್ ಮದ್ವೆ ಮಾಡ್ಕೊಂಡಿರೋ ಗಂಡ ನಿಮ್ ಮನೆಗ್ ಬರ್ತಿದ್ದ? ಅಲ್ಲಿಂದ ತಮ್ಮ ಜೊತೆಗೆ ಬರ್ಬೇಕಾದ್ರೆ ಪರಿಚಯ ಆತ ಇಬ್ಳರಿ. ಓಕೆ. ಪರಿಚಯ ಆಯ್ತು, ಇಬ್ಳರು ಇಷ್ಟಪಟ್ವಿ. ಓಕೆ, ಜೋರ ಮಾತಾಡಮ್ಮ. ಅದೇ ಅಣ್ಣ ಇಬ್ಳರು ಇಷ್ಟಪಟ್ವ. ಪರಿಚಯ ಆದ್ಮೇಲೆ ಮನೆಗ ಹೇಳಿದ್ರು ಒಪ್ಪಲ್ಲ. ಸುಮ್ನೆ ನೀವು ನಾಯಕರು, ನಾವ್ ಎಸ್ಸಿ ಕ್ಯಾಸ್ಟ್ ಇಂಟ್ರ್ ಕ್ಯಾಸ್ಟ್ ಆಕತಿ, ಮದ್ವೆ ಒಪ್ಪಲ್ಲ ಅಂತೇಳಿ ನಾವ್ ಗಡಗಡ ಮನೆ ಬಿಟ್ಟು ಹೋಗಿ ಒಂದ್ ದಿವಸದಿಂದ ಮದ್ವೆ ಆಗಿದ್ರು. ಅಂದ್ರೆ ಹುಡುಗರ ಮನೆಯವ್ರಿಗೂ ತಂದೆ ತಾಯಿಗೆ ಏನ್ ಗೊತ್ತಿರ್ಲಿಲ್ಲ, ಇಷ್ಟ ಇರ್ಲಿಲ್ಲ? ಇಲ್ಲ ಇಲ್ಲ. ನಿಮ್ ಮನೆಯಲ್ಲೂ ಇಷ್ಟ ಇರ್ಲಿಲ್ಲ? ಓಕೆ. ಇಷ್ಟ ಇರ್ಲಿಲ್ಲಣ್ಣ. ಅದೇ ಮದ್ವೆ ಅದು ಗೊತ್ತಿಲ್ದಂಗ ಮದ್ವೆ ಆದ್ವಿ. ಆಮೇಲೆ ಮಕ್ಳಾಗ ಮಟನ ಅಲ್ಲೇ ಹೊರಗಡೆ ಇದ್ವಿ ನಾವು, ಈ ಊರಿಗೆ ಬರ್ಲಿಲ್ಲ. ಅಂದ್ರೆ ಮದ್ವೆ ಮಾಡ್ಕೊಂಡು ನೀವು ಸಪರೇಟ್ ಮನೆ ಮಾಡ್ಕೊಂಡಿದ್ರಿ? ಅದೇ ಇವ್ರ ಮನೆಗೂ ಬರ್ಲಿಲ್ಲ, ಅವನು ಅವ್ರ ಮನೆಗೂ ಹೋಗ್ಲಿಲ್ಲ. ಓಕೆ. ಬೇರೆ ಕಡೆಗೆ ಮನೆ ಮಾಡ್ಕೊಂಡಿದ್ವಾ. ಆಮೇಲೆ ಇದ್ದಕ್ಕಿದ್ದಂಗೆ ದಾವಣಗೆರೆಗೆ ಬಂದ್ವಿ ನಾವು. ಏನ್ ಕಾರಣಕ್ಕೆ? ಅದೇ ಅಲ್ಲಿ ಇರಕ್ ಸ್ವಲ್ಪ ಕಷ್ಟ ಆಗತ್ತಿತ್ತ. ಕಷ್ಟದಲ್ಲಿದ್ರಿ? ನಾವ್ ಇದ್ದಿದ್ದು ಚಿಕ್ಕಮಂಗ್ಳೂರಾಗ ಇದ್ವಲ್ಲ ನಾವು. ಇಲ್ಲಿ ಬರೋ ಕಾರಣ? ಅಂದ್ರೆ ಅಲ್ಲಿ ಕೆಲ್ಸದ ಓನರು ನಮ್ಮ ಗಂಡ ಸ್ವಲ್ಪ ಚೆನ್ನಾಗ್ ನೋಡ್ಕೊಂತಿದ್ದಿಲ್ಲ. ಕೆಲ್ಸದ ಓನರ್ ಚೆನ್ನಾಗ್ ನೋಡ್ಕೊಂತಿರ್ಲಿಲ್ಲ? ಯಾರನ್ನ? ಗಂಡನ್ ಚೆನ್ನಾಗ್ ನೋಡ್ಕೊಂತಿದ್ದಿಲ್ಲ ಅಮ್ಮ. ಓಕೆ ಓಕೆ ಓಕೆ. ಸ್ವಲ್ಪ ಸಿಟ್ ಮಾಡೋದು ಹಂಗೆಲ್ಲ ಮಾಡಕ್ ಬಿಡ್ತಾ, ನನಗದು ಸರಿ ಕಾಣಿಸ್ಲಿಲ್ಲ. ಓಕೆ. ಬೇಡ ಸುಮ್ಮನೆ ಊರಿಗೆ ಹೋಗ್ಬಿಡೋಣ, ನಾವಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡ್ಬರೋಣ ಅಂತೇಳಿ ಕರ್ಕೊಂಬಂದೆ ನಾನು ದಾವಣಗೆರೆ. ಕರ್ಕೊಂಬಂದಾದ್ಮೇಲೆ ಅವ್ರಮ್ಮ ಗೊತ್ತಾಗ್ಬಿಡ್ತು ನಾವು ದಾವಣಗೆರೆ ಬರ್ತಿದೀವಿ ಅಂತಂದು ಗೊತ್ತಾಯ್ತು. ಫ್ರೆಂಡ್ಸ್ ಎಲ್ಲ ಹೇಳ್ಬಿಟ್ರು. ಫ್ರೆಂಡ್ಸಿಗೆ ಹೇಳಿದ್ವಾ ನಾವು ಮನೆ ಮಾಡ್ರಿ ಹಿಂಗ್ ಬರ್ತದೀವಿ ದಾವಣಗೆರೆಗೆ ಅಂತಂದು. ಅವ್ರ ಅಮ್ಮರಿಗೆಲ್ಲ ಹೇಳಿ ಈ ತರ ಇಂಥದಕ್ ಮನೆ ಮಾಡ್ತಾರಂತೆ, ಇವಾಗ್ಲೇ ಬರ್ಬೇಡ್ರಿ, ನಾವೆಲ್ಲಿ ಏನಾದ್ರು ತಿಳ್ಕೊಂತೀವಿ ಆಮೇಲೆ ಹೇಳ್ತೀವಿ ಅಂತಂದು ಹೇಳಿ ನಾವ್ ಬಂದು ಒಂದು ತಿಂಗಳಿಗೆ ನೋಡೋಣ ಎಲ್ಲ ಹೇಳ್ಬಿಟ್ರು. ಅವ್ರು ಅಡ್ರೆಸ್ ಗಿಡ್ರೆಸ್ ಎಲ್ಲ ಹೇಳಿ ನಮ್ಮನ್ನ ಹಿಡ್ಕೊಟ್ರು. ಹಿಡ್ಕೊಟ್ಟಾದ್ಮೇಲೆ ಮಗನ್ ಮನೆ ಕರ್ಕೊಂಡ್ ಹೋಗ್ತೀನಿ ಅಂತೇಳಿ ಬಂದು ಜಗಳ ಮಾಡಿ ಕರ್ಕೊಂಡ್ ಹೋಗಿ ಬೆಂಗಳೂರ ಬಚ್ಚಿತ್ತು. ನಾನು ಕಂಪ್ಲೇಂಟ್ ಕೊಟ್ಟೆ, ಓಡಾಡಿದೆ, ಏನಾಗ್ಲಿಲ್ಲ ಅಂತ ಹೇಳಿ. ಕಂಪ್ಲೇಂಟ್ ಕೊಟ್ರಿ? ಗಂಡನ್ ಕರ್ಕೊಂಡ್ ಹೋದ್ರು, ಜಗಳ ಮಾಡಿ ಹುಡುಗರ ಮನೆಯವರೇ ಬಂದು ನಿಮ್ ಗಂಡನ್ ಕರ್ಕೊಂಡ್ ಹೋಗಿರೋದು? ಕರ್ಕೊಂಡ್ ಹೋಗ್ಯಾರ. ಎಲ್ಲಿದನಂತಾನೆ ಗೊತ್ತಿಲ್ಲ, ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತಾರ. ಅವ್ರು ನಿಮ್ ಗಂಡ ಗೊತ್ತಿರ್ಲಿಲ್ವಾ? ನಿಮ್ ಗಂಡ ಗೊತ್ತಿರ್ಲಿಲ್ವಾ ನಿಮ್ಗೆ? ಏನಂತಣ್ಣ? ನಿಮ್ಮ ಯಜಮಾನ್ರು ಊರು ಗೊತ್ತಿರ್ಲಿಲ್ವಾ ನಿಮ್ಗೆ? ಅಂದ್ರೆ ಮನೆ ಗೊತ್ತಿತ್ತಣ್ಣ, ಮನೆ ಹತ್ರ ಹೋದ್ವಿ, ಇವ್ರು ಬಾಗ್ಲಕ್ಕೆ ಅಂತಿದ್ರು ನನ್ ನೋಡಿ. ಅಂದ್ರೆ ನಿಮ್ ಗಂಡನಿಗೆ ಅವ್ರು ಕರ್ಕೊಂಡ್ ಹೋದ್ಮೇಲೆ ನಿಮ್ ಗಂಡನಿಗೆ ನಿನ್ ಮೇಲೆ ಕಾಳಜಿ ಆಗ್ಲಿ ಪ್ರೀತಿ ಆಗ್ಲಿ ಇರ್ಲಿಲ್ವಾ? ಇಲ್ಲ ಅಣ್ಣ, ಇಲ್ಲ ಇಲ್ಲ. ಏನಂತ ಮಾತಾಡಿ ಏನ್ ಮಾತಾಡಿ ಚೇಂಜ್ ಮಾಡಿದ್ರೆ ನಾನು ಒಟ್ಟ ಗೊತ್ತಿಲ್ಲ. ನನ್ನ ನೋಡಕ್ಕೂ ಬರ್ಲಿಲ್ಲ. ಹೋದ್ಮೇಲೆ ನೀವ್ ಎಷ್ಟ್ ದಿನಕ್ಕೆ ಹೋದ್ರಿ ನೀವು ನಿಮ್ ಗಂಡನ್ ನೋಡಕ್ಕೆ? ಅಣ್ಣ ನಾನು ಕರ್ಕೊಂಡ್ ಹೋದ್ರಲ್ಲ, ಕರ್ಕೊಂಡ್ ಹೋಗಿ ಸ್ಟಾರ್ಟ್ ಮಾಡಿದ್ದ ನಾನು ಹುಡ್ಕಾಡಕ್ಕ ಕೇಳಕ್ಕ. ನಿಮ್ಗೆ ಗೊತ್ತಿಲ್ಲದೆ ಕರ್ಕೊಂಡ್ ಹೋದ್ರ? ಗೊತ್ತಿದ್ದೆ ಕರ್ಕೊಂಡ್ ಹೋದ್ರು. ನನ್ ಮನೆಗಿದ್ವಿ, ಇಬ್ರು ಮನೆಗಿದ್ವಿ ನಾವು. ಮತ್ತೆ ನಿಮ್ ಜೊತೆ ಹೋಗ್ಬೋದಿತ್ತಲ್ಲ? ಅಯ್ಯೋ ನಾನು ಎದಕ್ಕ ಕರ್ಕೊಂಡ್ ಹೋಗೋದಾರ ಬಿಡು, ಈಗ ಆರಮ್ಮ ಅಲ್ಲ, ಈಗ ಬಾಡಿಗೆ ಮನೆ ಮೇಲೆ ಬಂದೇ ಬರ್ಬೋದು. ನಾನ್ ಕೇಳ್ತಾ ಇರೋದು, ನಿಮ್ ಗಂಡನ್ ಕರ್ಕೊಂಡ್ ಹೋದ್ಮೇಲೆ ನೀವ್ ಎಷ್ಟು ದಿನ ಬಿಟ್ಕೊಂಡ್ ಹೋದ್ರಿ ನಿಮ್ ಗಂಡನ್? ತಿರುಗ್ ದಿವಸನೇ ಹೋದೆ ನಾನು. ತಿರುಗ್ ದಿವಸನೇ ಹೋದೆ ನಾನು.
ಮನೆಗೆ ಅವ್ರ ಮನೆ ತಿರುಗ ದಿವಸನೇ ಹೋದೆ. ಏನ್ ಅವ್ನ ಎಲ್ಲೋಗ ನಮ್ಗೆ ಗೊತ್ತಿಲ್ಲ, ನಮ್ಗೇನ್ ಕೇಳ್ತಿ ಹಂಗೆ ಹೆಂಗೆ ಅಂತಾರಮ್ಮ. ಹಂಗಂದ್ಮೇಲೆ ಸೀದಾ ಸ್ಟೇಷನ್ಗೆ ಹೋದೆ ನಾನು. ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನೋಡ್ರಿ ಸರ್ ಹಿಂಗ ಬಂದ್ ಜಗಳ ಮಾಡಿ ಮಗನ್ ಕರ್ಕೊಂಬಂದ್ರು, ಈಗ ಮನೆ ಬಕ್ಲಿಗೆ ಹೋಗಿ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತತಾರಮ್ಮ, ಎಲ್ಲೋಗೇನಂತಾನು ಗೊತ್ತಿಲ್ಲ ಅಂತತಿ, ಇವ್ರ ಮೇಲೆ ಕಂಪ್ಲೇಂಟ್ ತಗೊಳ್ರಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟೆ ನಾನು. ಪೊಲೀಸ್ ಕಂಪ್ಲೇಂಟ್ ತಗೊಂಡ್ರು. ನನ್ನ ಕುಂದಿರ್ಸಿದ್ರು, ನೀನ್ ಕುತ್ಕೊಳಮ್ಮ ಅವ್ರು ಕರೆಸ್ತೀವಿ ಅಂತೇಳಿ ಕರ್ಸಿದ್ರು. ಕರ್ಸಾದ್ಮೇಲೆ ಅವ್ರಿಗೆಲ್ಲ ವಿಚಾರಣೆ ಮಾಡಿದ್ರಣ ಅಲ್ಲಿ. ಸರ್ ಬಂದ ಸರ್ ನಾವ್ ಕರ್ಕೊಂಬಂದಿದ್ ನಿಜ, ಕರ್ಕೊಂಬಂದ್ಮೇಲೆ ಬಂದ, ನನಗೆ ಅವಳ ಜೊತೆ ಇರಕ್ ಇಷ್ಟ ಇಲ್ಲ ಅಂತೇಳಿ ನಾನು ಹೋಗ್ತೀನಿ ಅಂತ ಹೇಳಿದೆ ಸರ್. ಎಲ್ಲಿಗೆ ಹೋಗ್ಯಪ್ಪ ಏನು ಅಂತ ಕೇಳಿದ್ವಿ, ಅವ್ನೇನು ಬಾಯಿ ಬಿಡ್ಲಿಲ್ಲ, ಹೋಗ್ಬಿಟ್ಟ ಸರ್ ಅವ್ನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೇಳಿ ಒಟ್ಟು ಹೋಗ್ಯಾನ ನೋಡ್ರಿ ಸರ್ ಅಂತ ಹೇಳಿದ್ರು. ನೋಡಮ್ಮ ಹುಡುಗಿ ಏನಾದ್ರು ಇಲ್ಲಿ ಬಿಟ್ಟು ಬೇರೆ ಕಡೆಗೆ ಕಂಪ್ಲೇಂಟ್ ಮಾಡಿದ್ರೆ ನೀವು ಜೈಲೊಳಗೆ ಇರ್ತೀವಿ, ಆದಷ್ಟು ಜಲ್ದಿ ಕರ್ಕೊಂಬಂದು ನಿಮ್ಮ ಮಗನ್ನ ಹುಡುಗಿ ಒಪ್ಪಿಸ್ಬಿಟ್ರಿ ಅಂತ ಪೊಲೀಸ್ನವ್ರು ಹೇಳಿದ್ರು. ಅವರಮ್ಮ ಏನ್ ಮಾಡಿದ್ರು ಮಗನ್ ಕರೆಸ್ಲಿಲ್ಲ ಹೊರಗ. ನನಗೂ ಓಡಾಡಿ 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 ಸಾಕಾಗಿ ಸುಮ್ನಾಗ್ಬಿಟ್ಟೆ. ನಾನು ಕೇಸ್ ಹಾಕಿಸ್ದಾಗ ನಾನೇ ಸುಮ್ನಾಗ್ಬಿಟ್ಟೆ. ಇವಾಗ ಅದೇ ನಾನ್ ತಾಯಿ ಮನೆ ಬಂದ್ ಸೇರ್ಕೆನ್ನ, ಈಗ ಮಕ್ಳು ನೋಡ್ಕೊಳೋದು, ಕೆಲ್ಸಕ್ಕೆ ಹೋಗೋದು. ತಾಯಿ ಸೇರ್ಕೊಂಡ್ರ ನಿಮ್ನ? ಕೇಳಿಲ್ವಾ? ಈ ಕೇಳಿದ್ರಣ್ಣ, ಅವ್ರಿಗೆಲ್ಲ ಗೊತ್ತಿತ್ತಲ್ಲ. ಓಡಾಗಿದ್ದಿಲ್ಲ ಗೊತ್ತಿತ್ತಮ್ಮ. ನಿಮ್ ಮನೆಗ್ ಬಂದು ಸೇರ್ಕೊಂಡಲ್ಲ ಅವಾಗ ಸೇರ್ಸಿದ್ರ ಅಂದೆ? ನಾನು ಹೇಳಿದೆ, ಇರೋ ವಿಚಾರಲ್ಲೇ ಹೇಳಿದೆ ನಾನು. ಹಿಂಗಾತು ಇದು ಅವರಪ್ಪ ಬಂದ್ ಕರ್ಕೊಂಡು ಹೋದ್ರು, ಪ್ರತಿ ಒಂದೆಲ್ಲ ಹೇಳಿದೆ. ಇವತ್ತೆಲ್ಲ ನಾಳೆ ಬರ್ಲೇಬೇಕು, ಅವ್ನು ಎಲ್ಲಿಗೆ ಹೋಗ್ಕನ, ಅಲ್ಲಿ ಮಠ ಇರು ಅಂತ ಅಂದರ್. ಈಗ ನೋಡಿದ್ರೆ ಈ ತರ ಮಾಡ್ತಿದಾರ ಅವ್ರು. ಕಷ್ಟನೇ ಅಣ್ಣ ಜೀವನ. ಒಬ್ರು ಇದ್ರೆ ಜೀವನ ಮಾಡಕ್ಕಾಗಲ್ಲ. ಮಕ್ಳು ನಾನು ಯಪ್ಪ ಅಷ್ಟೇ ಅಣ್ಣ. ಇವಾಗ ಅವರಮ್ಮ ಇನ್ನೊಂದ್ ಮದ್ವೆ ಮಾಡ್ತಂತಿ ಅಂತ ಎಲ್ಲರ ಬಾಯಿಗೂ ಬರ್ತೈತಣ್ಣ. ನಿಮ್ ಗಂಡನಿಗೆ ಮದ್ವೆ ಮಾಡ್ತಾರಂತ ಅವರಮ್ಮ? ಮಾಡ್ತಾರಂತೆ. ಡೈವರ್ಸ್ ಆಗಿದ್ಯಾ? ಇಲ್ಲ ಅಣ್ಣ, ಇಲ್ಲ ಇನ್ನು. ಅದು ಏನು ಎಂತ ಅಂತ ನನಗೂ ಗೊತ್ತಿಲ್ಲ. ನಮ್ಮನ್ನ ಮಾತಾಡ್ಸಕ್ ಬಂದಿಲ್ಲ, ನೋಡಕ್ ಬಂದಿಲ್ಲ, ಏನಿಲ್ಲ ಅಣ್ಣ. ಅವ್ರ ಪಡೆಗೆ ಅವರು, ನಮ್ ಪಡೆಗೆ ನಾವ್ ಅದೀವಿ, ಆ ತರ ಅದೀವಿ ನೋಡು. ಸ್ಟೇಷನಿಗೆ ಹೋದೆ, ಏನು ನಡೆಯಲ್ಲ ನನ್ನಲ್ಲಿ. ಕಂಪ್ಲೇಂಟ್ ತಗಂತಾರ, ಕರೆಸ್ತೀವಿ ಅಂತಾರ ಅಷ್ಟೇ. ಕರ್ಸೋದಿಲ್ಲ, ಏನಿಲ್ಲ. ಅವ್ರನ್ನ ಫೋನ್ ಮಾತಾಡ್ತಾರ, ಅದೇನ್ ಮಾತಾಡ್ತಾರ ಅನ್ನೋ ಗೊತ್ತಿಲ್ಲ. ನೀನ್ ಹೋಗಮ್ಮ ನಾವ್ ಕರೆಸ್ತೀವಿ, ನೀನ್ ಹೋಗಮ್ಮ ಕರೆಸ್ತೀವಿ ಅಂತಾರ ಅಷ್ಟೇ ಅವ್ರು. ನಿಮ್ಮಮ್ಮ ಮನೆಗ್ ಬಂದ್ರೆ, ನಿಮ್ಮಮ್ಮ ಮನೆಗ್ ಬಂದ್ಮೇಲೆ ಏನಾಯ್ತು? ಇಲ್ಲಿ ನೀವೇನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಡ, ಅಲ್ಲಿಯಕ್ ಹೋಗ್ಬೇಡ, ಸುಮ್ನಾಗ್ಬಿಡು, ಬರೋನಿತ್ರ ಬರ್ತಾನ, ಎಲ್ಲಾರು ಬಿಡು, ತಲೆ ಕೆಡ್ಸ್ಕೊಬೇಡ, ಅವನೇ ಅಷ್ಟಕ್ಕಂದ ಆರಾಮಾಗದಾನ, ಮಕ್ಳದವು, ತಲೆ ಕೆಡ್ಸ್ಕೊಬೇಡ ಅವನ ಬಗ್ಗೆ, ಕೆಲ್ಸಕ್ ಹೋಗು ನಾನ್ ನೋಡ್ಕೊಂತೀನಿ ಅಂತ ನಮ್ಮಮ್ಮ. ನಾನು 2 ಹುಡ್ರನ್ ಬಿಡ್ತಿದ್ದೆ, ಕೆಲ್ಸಕ್ಕೆ ಹೋಗಿದ್ದೆ ನಾನು. ಈಗಾದ್ರೆ ಅಷ್ಟೇ, ನಾವು ನನ್ನ ಟೈಮ್ ಏನಾರ ಹಿಡ್ಕನಲ್ಲ ಅಂದ್ರೆ ಈಗ ಇಬ್ಳನ್ನು ಕರ್ಕೊಂಡು ಹೋಗ್ತೀನಿ ಕೆಲ್ಸ. ಮಕ್ಕಳನ್ನ ಇಬ್ರು ಕೆಲ್ಸದ ಹತ್ರ ಕರ್ಕೊಂಡು ಹೋಗ್ತೀರಾ? ಹೇಳಮ್ಮ. ಓಕೆ, ಇವಾಗ ನಿಮ್ಮ ಅಮ್ಮನ ಮನೆಗೆ ಬಂದಿದ್ಯಾ? ಇವಾಗ ನಿಮ್ಮ ಅಮ್ಮ ನೀನ ಯಾವ ತರ ನೋಡ್ಕೊಂಡಿದ್ದಾರೆ? ಅಂದ್ರೆ ದಿನ ಹೇಳ್ತಾಳ, ಗಾದಿ ಇತ್ತಲ್ಲ, ಹೆಣ್ ಕೆಟ್ಟ ಮೇಲೆ ತವ್ರ ಮನೆ ಸೇರ್ಕೆ ಬಿಡದಂತಾರಲ್ಲ, ಅದು ನಿಜಾನೇ. ಅದು ಇವಾಗ ತೋರಿಸ್ತದಾರ ಅವ್ರ ಬುದ್ಧಿನೆಲ್ಲ. ಯಾರ ಬುದ್ಧಿನ? ಎಲ್ಲ ಅವರು ತಾಯಿ, ಅಣ್ಣ, ತಮ್ಮ. ಯಾರ ತಾಯಿ, ತಮ್ಮ? ನಮ್ ತಾಯಿ, ನಮ್ ತಮ್ಮ, ನಮ್ಮ ಅಣ್ಣ. ಏನ್ ಬುದ್ಧಿ ತೋರಿಸ್ತಿದ್ದಾರೆ? ಅದೇ ಅಣ್ಣ, ಈಗ ಕೆಟ್ಟ ಬಂದಿನಲ್ಲ ನಾನು, ಅವ್ರ ಬುದ್ಧಿ ತೋರಿಸ್ತಿದಾರ. ನೀನ್ ಮನೆಗಿದ್ರೆ ಹೆಂಗ, ನನ್ ಮಕ್ಳು ಮದ್ವೆ ಮಾಡೋಕ ಬೇಡ, ಜನ ಏನಂತಾರ, ಮನೆ ಬಿಟ್ಟು ಹೋಗು. ಯಾರು ಮನೆ ಬಿಟ್ಟು ಹೋಗು ಅಂತ ಹೇಳ್ತಾ ಇರೋದು? ನಮ್ ತಮ್ಮ ಹೇಳ್ತಾನ, ಅಣ್ಣ ಹೇಳ್ತಾನ, ನಮ್ಮಮ್ಮನು ಅಂತತಿ, ಜಗಳ ಮಾಡ್ತಿರ್ತತಿ. ಪ್ರತಿ ಒಂದನ್ನು ಸುಧಾರಿಸ್ಕೊಂಡ್ ಅದೀನಿ ನಾನು.
ಹ್ಮ್ ಓಕೆ ಇಲ್ಲಮ್ಮ. ಸೊ ಈ ಕಷ್ಟನೆಲ್ಲ ಮೈ ಮೇಲೆ ಹೇಳ್ಕೊಂಡಿದ್ದೆ ಯಾರಮ್ಮ? ನಾನೇ ಅಣ್ಣ, ನಾನೇ. ಹ್ಮ್ ನಾನು ಅವತ್ತಿನ ದಿವಸ ಸ್ವಲ್ಪ ಯೋಚನೆ ಮಾಡಿದಿದ್ರೆ ಹ್ಮ್ ಇವತ್ತಿನ ದಿವಸ ಕಷ್ಟ ಇರ್ತಿದ್ದಿಲ್ಲ ನಮ್ಗೆ. ಹ್ಮ್ ಅವತ್ತು ಪ್ರೇಮ, ಪ್ರೀತಿ, ಮೋಹ ಅದು ಮಾಡಿಸ್ಬಿಡ್ತು ಅಂತ ಏನೋ ಹೇಳಕ್ ಬರ್ತಿದ್ಯಾ? ಹ್ಮ್ ಏನೇ ಮಾಡ್ಸಿದ್ರು ಅಮ್ಮ ನಿನ್ಗನ್ನೋದು ಒಂದು ಬುದ್ಧಿ ಇತ್ತಲ್ಲ. ಅಂದ್ರೆ ಅವಾಗ ಅಣ್ಣ ನನ್ ಮದ್ವಿಗಿಂತ ಮುಂಚೆ ಐತಲ್ಲ, ಹ್ಮ್. ಮನೆಯಿಂದು ಟಾರ್ಚರ್ ಇತ್ತಣ್ಣ ನನಗೆ. ಹ್ಮ್. ಏನ್ ಟಾರ್ಚರು? ತಾಯಿ ಕಡೆಯಿಂದಾನೇ ಸ್ವಲ್ಪ ಟಾರ್ಚರ್ ಇತ್ತು. ಯಾವ ತರ? ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಬೈಯೋದು, ಚಂದಿದ್ರಿಗೆಲ್ಲ ಮರದಿ ತೆಗಿಯೋದು, ಹಿಂಗೆಲ್ಲ ಮಾಡೋದ. ಆ ಒಂದ್ ಬೇಜಾರು ಬಾಳ ಇತ್ತ ನನಗೆ. ಸುಮ್ನೆ ಇವ್ರ ಮನೆಗೆ ಇಷ್ಟ ದಿವಸ ಇದ್ರು ಇದೆ ಅಂತಂದು ಅವಾಗ ಅವ್ನ ಇಷ್ಟಪಟ್ಟು ಮನೆ ಬಿಟ್ಟು ಹೋದಂಗ ಆತಣ್ಣ. ನಾನು ಇವ್ರು ಚೆನ್ನಾಗಿ ನೋಡ್ಕೊಂಡಿದ್ರು, ನಾನು ಮನೆಯನ್ನೇ ಬಿಟ್ಟು ಹೋಗಿದ್ದಿಲ್ಲ, ಅವ್ನ ಇಷ್ಟನೂ ಪಡ್ತಿದ್ದಿಲ್ಲ. ಹಂಗಾದ್ರೆ ನಿನ್ನ ಫಸ್ಟ್ ನಿಮ್ಮಮ್ಮ ಇಷ್ಟ ಪಡ್ತಿಲ್ಲ ಅಂದ್ಬಿಟ್ಟು ನೀನ್ ಮನೆ ಬಿಟ್ಟು ಅಂದ್ರೆ ನಿರ್ಧಾರ ಮಾಡಿದ್ಯಾ ನೀನು? ನಿರ್ಧಾರ ಮಾಡಿ ಬೇರೆ ಕಡೆ ಎಲ್ಲೋಗಿ ಸೇರ್ಕೊಂಡೆ? ಫಸ್ಟಿಗಣ ಸ್ವಲ್ಪ ದಿವಸ ಹಂಗೆ ಮಾಡಕ್ರೆ ಟಾರ್ಚರ್ ಮಾಡಕ್ರೆ ಅಜ್ಜರ ಮನೆಗೆ ಇರ್ತಿದ್ದೆ, ಅಕ್ಕರ ಮನೆಗೆ ಇರ್ತಿದ್ದೆ, ಅತ್ತೆಯರ ಮನೆಗೆ ಇರ್ತಿದ್ದೆ, ಅಪ್ಪನ ಕಡೆ ಇದಾರಲ್ಲ ಸಂಬಂಧಿಕರು, ಹಂಗೆ ಸ್ವಲ್ಪ ದಿವಸ ಇರ್ತಿದ್ದೆ, ಹಂಗೆ ಬರ್ತಿದ್ದೆ, ವಾಪಸ್ ಬಂದ್ ಮತ್ತೆ ಇಲ್ಲೇ ಇರ್ತಿದ್ದೆ. ಅಂದ್ರೆ ನಿಂದು ಅಂತ ಜೀವನದಲ್ಲಿ ಎಲ್ಲೂ ಒಂದು ನೆಲೆಯಾಗಿ ನಿತ್ಕೊಂಡಂತದ್ದು ಮನ್ಸೇ ಇಲ್ವಲ್ಲಮ್ಮ ನಿನ್ಗೆ? ಅಣ್ಣ ಅಂದ್ರೆ ನಾನು ಫಸ್ಟಿಗೆಲ್ಲ ಮದ್ವೆಗಿಂತ ಮುಂಚೆ ಯಾರು ಇಟ್ಕೊಂತಾರ ನಮ್ಮ ಮನ್ಯಾಗ? ಅಲ್ಲಮ್ಮ ಇವಾಗ ಮದ್ವೆಗಿಂತ ಮುಂಚೆ ಅಮ್ಮ ಎಷ್ಟೇ ಸತ್ರು ಆದ್ರೂ ಮಗಳು ಇದ್ದೇ ಇರ್ತದಲ್ಲಮ್ಮ ತಾಯಿಗೆ. ಏನಿರ್ತತಣ್ಣ ನಿಜ. ಅದೆಲ್ಲ ನಾನ್ ಅನ್ಕೊಂಡಿದ್ದದೆಲ್ಲ ಹುಚ್ಚು ಕಲ್ಪನೆ. ಅದು ನಾನ್ ಅನ್ಕೊಂಡಿದ್ದು ನಮ್ಮಮ್ಮ ನನ್ನ ಇಷ್ಟ ಪಡ್ತತಿ, ಪ್ರೀತಿ ಐತಿ, ಕಾಳಜಿ ಐತಿ, ಅದೆಲ್ಲ ಸುಳ್ಳದು. ಅನ್ಕೊಂಡಿದ್ದೆಲ್ಲ ಸುಳ್ಳದು.